ಎಲ್ರಿಗೂ ನಮಸ್ಕಾರ. ಈಗ ಡಿಸ್ಪ್ಲೇ ಮೇಲೆ ತೋರಿಸಿರ್ತಕ್ಕಂಥ ಬ್ರೈಡಲ್ ಡಿಸೈನ್ನ ಸ್ಲೀವ್ಸ್ ಪಾರ್ಟು ಯಾವ ಥರ ಮಾರ್ಕ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ, ಮತ್ತು ಟ್ರೇಸಿಂಗ್ ಮಾಡೋದು ಯಾವ ಥರ ಅಂತಲೂ ತೋರಿಸ್ತೀನಿ. ಈಗ ಪೇಪರ್ ಮೇಲೆ ಯಾವ ಥರ ಹಾಕೋದು ಮಾರ್ಕಿಂಗ್ ಅಂತ ತೋರಿಸ್ತೀನಿ ನೋಡಿ. ಫಸ್ಟು ಕೆಳಗಡೆ ಸ್ಲೀವ್ಸ್ ಕೆಳಗಡೆಗೆ ಒಂದು ಲೈನ್ ಸ್ಟ್ರೈಟಾಗಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಚೈನ್ ಸ್ಟಿಚ್ ಆಗಿರ್ಬೋದು, ಶುಗರ್ ಬೀಡ್ಸು ಅಥವಾ 3mm ಬೀಡ್ಸ್ ಯಾವ ಬೀಡ್ಸ್ ಹಾಕೊಳ್ಳೋಕ್ಕೂ ಒಂದು ಸ್ಟ್ರೈಟ್ ಲೈನ್ ಬರುತ್ತೆ. ಇದ್ರ ಮೇಲೆ ಯಾವ ಥರ ಮಾರ್ಕ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಈ ಡಿಸ್ಪ್ಲೇ ಮೇಲೆ ಬಂದಿರೋ ಡಿಸೈನ್ನ ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಫಸ್ಟು ಒಂದು ಪಾಯಿಂಟಲ್ಲಿ ನೀವು ಸ್ಲೀವ್ಸ್ ಪೇಪರ್ ಮೇಲಾಗಲಿ ಕರೆಕ್ಟಾಗಿ ಸ್ಟಾರ್ಟಿಂಗಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡು ಅದು ಲೈನ್ ಮತ್ತು ಈ ಲೈನ್ಗೆ 2 ಲೈನ್ ಮಧ್ಯದಲ್ಲಿ ಗ್ಯಾಪು 3/4 ಇಂಚ್ ತಾಂಡಿದ್ದೀನಿ ನೋಡಿರಿ. 1 ಇಂಚ್ ತಾಂಡ್ರೆ ತುಂಬ ಅಗಲಾಗುತ್ತೆ, ಅದಕ್ಕೋಸ್ಕರ ನಾನು 3/4 ಇಂಚ್ ತಾಂಡಿನಿ. 3/4 ಇಂಚಿಗೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಬರ್ರಿ. ಗ್ಯಾಪ್ 3/4 ಇಂಚ್ ಗ್ಯಾಪ್ ಇರಲಿ. 3/4 ಇಂಚ್ ಗ್ಯಾಪ್ ಅಷ್ಟೇ, ಸೇಮ್ ಮೆಜರ್ಮೆಂಟ್ ಕರೆಕ್ಟಾಗಿರಲಿ. ಜಾಸ್ತಿ ಮಾಡೋಕ್ಕೆ ಹೋಗ್ಬೇಡ್ರಿ, ಒಂದು ಪಾಯಿಂಟ್ ಜಾಸ್ತಿ ಆಯಿತು ಅಂದರೂ ವ್ಯತ್ಯಾಸ ಆಗುತ್ತೆ ನೋಡಿ. ಈ ಥರ 3/4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತ ಬರ್ರಿ. 7.5 ಇಂಚ್ವರೆಗೂ ಮಾರ್ಕ್ ಮಾಡಿದ್ದೀನಿ ನೋಡಿ. ಇನ್ನೂ ಬೇಕಂದ್ರೂ ಮಾಡ್ಕೋಬೋದು, ಬಟ್ ಎಷ್ಟು ಸಾಕು, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ನಿಮಗೆ ಅಳತೆ ಗೊತ್ತಾಗಲಿ ಅಂತ ನಾನು ಈ ಐಡಿಯಾ ಮಾಡಿದ್ದೀನಿ ನೋಡಿರಿ. ಈ ಥರ ಹೇಳ್ತಿದ್ದೀನಿ. ಮೇಲ್ಗಡೆ ಕರೆಕ್ಟಾಗಿ ಇಲ್ಲ ಟೇಪಲ್ಲೇ ಮೆಜರ್ಮೆಂಟ್ ತೊಗೊಳ್ಳಿ, ಅಂದರೆ ಈ ಡಿಸ್ಟೆನ್ಸು ಕರೆಕ್ಟಾಗಿ ಮೇಲೆ ಸ್ಟ್ರೈಟ್ ಕರೆಕ್ಟಾಗಿ ಬರಲಿ ಅಂತ. 5 ಇಂಚ್ ವ್ಯತ್ಯಾಸದಲ್ಲಿ ನೋಡಿರಿ. ಈ ಸೈಡಲ್ಲಿ 5 ಇಂಚ್ ಗ್ಯಾಪಲ್ಲಿ ಇಲ್ಲಿ ಮಾರ್ಕ್ ಮಾಡಿ, ಮತ್ತು 5 ಇಂಚ್ ಗ್ಯಾಪಲ್ಲಿ ಮತ್ತೆ ಇಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ. ಈಗ ಇವೆರಡು ಸೇರಿಸ್ತಾ ಇದ್ದೀನಿ. ಸೇರಿಸಿ ಈಗ ಈ ಎಂಡಲ್ಲಿ ಇಲ್ಲಿಗೆ ಎಷ್ಟು ಗ್ಯಾಪ್ ಇದೆ? 1.5 ಇಂಚ್ ಇದೆ ನೋಡಿ. ಸ್ಟಾರ್ಟಿಂಗ್ ನಾವು ಎಲ್ಲಿ ಸ್ಟಾರ್ಟ್ ಮಾಡಿದೆವು ಅದ್ರದ್ದು ಆ ಕಡೆ 1.5 ಇಂಚ್ ಗ್ಯಾಪ್ ಇದೆ, ಮತ್ತು ಈ ಕಡೆ 1.5 ಇಂಚು ಕರೆಕ್ಟಾಗಿ ಮಾರ್ಕ್ ಮಾಡಿದ್ದೀನಿ. ಇವಾಗ ಕೆಳಗಡೆಯಿಂದ 1.5 ಇಂಚ್ ಬಿಟ್ಟು ಮಾರ್ಕ್ ಮಾಡ್ಕೊತ ಬಂದೀವಿ. ಇಲ್ಲೂ 1.5 ಇಂಚ್ ಬಿಟ್ಟು ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ. ಎಷ್ಟೆಷ್ಟು 3/4 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತ ಬಂದೀನಿ ನೋಡಿ. ನಾಲ್ಕು 3/4, 5.5, 6/4, 7, 7.5 ಬರಬೇಕಲ್ಲ. 3/4 ಇಂಚು, 1.5 ಇಂಚು ಇಲ್ಲಿ ಸ್ವಲ್ಪ ಮಿಸ್ ಆಗಿದೆ ನೋಡಿರಿ. 1.5 ಇಂಚ್ ಆದಮೇಲೆ 2/4ಗೆ ಮಾರ್ಕ್ ಮಾಡಬೇಕು, ಮತ್ತು 2/4ಇಂದ 3ಕ್ಕೆ, ಮತ್ತು 3/4, 3/4ಇಂದ 4.5, 4.5ಇಂದ 5/4, 5/4ಇಂದ 6, 6/4ಇಂದ 5, 5/4ಇಂದ 6, 6ರಿಂದ 6/4, 6/4ಇಂದ 7.5, 7.5ಇಂದ 8/4. ಕರೆಕ್ಟಾಗಿ ಇಲ್ಲಿ ಎಷ್ಟು ತಗೊಂಡಿರ್ತೀವಿ ಅಷ್ಟು, ಯಾಕಂದರೆ ಇವು ಸ್ಟ್ರೈಟ್ ಲೈನ್ ಬರಲಿ ಅಂತ. ಇಲ್ಲಿ ಸ್ವಲ್ಪ 1/4 ಇಂಚ್ ವ್ಯತ್ಯಾಸ ಆಯಿತು ಅಂದರೆ ಕ್ರಾಸ್ ಬಂದುಬಿಡುತ್ತೆ, ಅದಕ್ಕೋಸ್ಕರ ಸ್ಟ್ರೈಟಾಗಿ ಇಟ್ಕೊಂಡು ಎಳಿಬೇಕಾಗುತ್ತೆ ನೋಡಿ. ನೋಡಿ ಕರೆಕ್ಟಾಗಿರ್ಬೇಕು ಮಾರ್ಕಿಂಗು, ವ್ಯತ್ಯಾಸ ಆಗಬಾರ್ದು. ಇವೆರಡರ ಮಧ್ಯೆನೂ ಡಿಸ್ಟೆನ್ಸ್ ಸೇಮ್ ಇರಬೇಕು, ಮತ್ತು ಇದು ಸ್ಟ್ರೈಟ್ ಲೈನು ಕರೆಕ್ಟಾಗಿರ್ಬೇಕು. ಮಾರ್ಕಿಂಗ್ ಎಷ್ಟು ನೀಟಾಗಿ ಮಾಡ್ಕೊತೀವೋ ವರ್ಕ್ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಮಾರ್ಕಿಂಗ್ ಮಿಸ್ ಆಗಬಾರ್ದು, ಒಂಚೂರು ಮಿಸ್ ಆಗಬಾರ್ದು ಇಲ್ಲೂ. ನೋಡಿರಿ ವ್ಯತ್ಯಾಸ ಎಲ್ಲೂ ಆಗಿಲ್ಲ, ಕರೆಕ್ಟಾಗಿ ಒಂದಕ್ಕೊಂದು ಡಿಸ್ಟೆನ್ಸ್ ಆಗಿರ್ಬೋದು, ಸ್ಟ್ರೈಟ್ ಲೈನ್ ಆಗಿರ್ಬೋದು ಕರೆಕ್ಟಾಗಿ ಬಂದಿದೆ. ನೀವು ಈ ಸೈಡಲ್ಲಿ ಎಷ್ಟು ಗ್ಯಾಪ್ ಇಡ್ತಾರೋ ಅಷ್ಟೇ ಇಲ್ಲಿ ಗ್ಯಾಪ್ ಬಿಟ್ಟು ಕರೆಕ್ಟಾಗಿ ಮೆಜರ್ಮೆಂಟ್ ತೊಗೋಬೇಕು. ಸ್ವಲ್ಪ ವ್ಯತ್ಯಾಸ ಆಯ್ತು ಅಂದರೂ ಇದು ಸ್ಟ್ರೈಟ್ ಬರೋಲ್ಲ, ಸ್ವಲ್ಪ ಕ್ರಾಸ್ ಬರುತ್ತೆ, ಅದಕ್ಕೋಸ್ಕರ. ಇಲ್ಲಿ ನೋಡಿರಿ ಈ ಥರ ಬಂದಿದೆ ಅಲ್ವಾ. ಅಲ್ಲಿ ಡಿಸೈನ್ ಯಾವ ಥರ ಇದೆ ಅಂದರೆ ಒಂದು ಕುಂದನ್ ಇದೆ ಸ್ಕ್ವೇರ್ ಶೇಪಲ್ಲಿ, ಅದು ಸುತ್ತ ಶುಗರ್ ಬೀಡ್ಸು ಮತ್ತು ಡ್ರಾಪ್ ಶೇಪ್ ಬೀಡ್ಸು ಮತ್ತು ಅಲ್ಲೊಂದು 3mm ಬೀಡ್ಸ್ ಇದ್ದಾವೆ. ಬಟ್ ಕುಂದನ್ನು ಕರೆಕ್ಟಾಗಿ ಫಿಕ್ಸ್ ಮಾಡ್ಕೊಂಡ್ರೆ ಮಿಕ್ಕಿರೋದೆಲ್ಲ ಆಟೋಮೆಟಿಕ್ಕಾಗಿ ಮಾಡ್ಕೋಬೋದು. ಇಲ್ಲಿ ಸೆಂಟ್ರಿಗೆ ಹಾಕಿ ಫಸ್ಟ್ ಒನ್ಗೆ, ಸೆಕೆಂಡ್ ಒನ್ಗೆ ಆಲ್ಟರ್ನೇಟ್ ಮಾಡಿ, ಮತ್ತು ಥರ್ಡ್ ಒನ್ಗೆ ಸೇಮ್. ಈ ಥರ ಸ್ಕ್ವೇರ್ ಶೇಪಿಂದು ಕುಂದನ್ನು ಇಡ್ತಾ ಇದ್ದೀನಿ ನೋಡಿ. ನೆಕ್ಸ್ಟ್ ಇದು
ಮಾರ್ಕಿಂಗು ಎಷ್ಟು ಇಂಪಾರ್ಟೆಂಟ್ ಆಗುತ್ತಂತ ಈಗ ನೋಡಿರಿ, ಕರೆಕ್ಟಾಗಿ ಒಂದು ಸ್ಟ್ರೈಟ್ಲನ್ನಾದರೂ ಇಲ್ಲ ಅಂದಾಜು ಮಾರ್ಕ್ ಮಾಡ್ಕೊಂಡಾದರೂ ಇದು ಮಾಡಿರಿ, ಇಲ್ಲ ನಮಗೆ ಬರುತ್ತೆ ಅಂದರೆ ಡೈರೆಕ್ಟಾಗಿ ಹಾಕ್ಬಿಡ್ರಿ. ಈ ಥರ ಕರೆಕ್ಟಾಗಿ ಒಂದು ಲೈನಲ್ಲಿ ಎಲ್ಲಿರುತ್ತೋ ನೆಕ್ಸ್ಟ್ ಲೈನಲ್ಲಿ ಅಲ್ಲಿರಬಾರ್ದು. ಆಲ್ಟರ್ನೇಟಿವ್ ಬಂದರೆ ಡಿಸೈನ್ ತುಂಬ ಚೆನ್ನಾಗಿರುತ್ತೆ. ನೋಡಿರಿ, ಸೇಮ್ ಮೆಜರ್ಮೆಂಟಲ್ಲಿ ಇರೋದು ಬೇಡ. ನಾನು ಇದು 5 ಇಂಚಿನ ಸ್ಲೀವ್ಸಿಗೆ ತೋರಿಸಿದ್ದೀನಿ. ನೀವು 9 ಇಂಚಿಂದು ಇದೇ ಥರನೇ ಮಾಡಿ. ಇಲ್ಲಿ ಒಂದು ಹಾಕಿರಂದರೆ ಇದೆಷ್ಟು ಗ್ಯಾಪಲ್ಲಿರುತ್ತೋ ಅಷ್ಟು ಗ್ಯಾಪಲ್ಲಿ ಮೇಲೆ ಇದು ಗ್ಯಾಪ್, ಒಟ್ಟು ಈ ಗ್ಯಾಪ್ ಸೇಮ್ ಇರಬೇಕು ಎರಡರ ಮಧ್ಯೆನೂ, ಆವಾಗ ಡಿಸ್ಟೆನ್ಸ್ ಚೆನ್ನಾಗಿರುತ್ತೆ ನೋಡಿ. ಇದು ಸುತ್ತ ಶುಗರ್ ಬೀಡ್ಸ್ ಬಂದಿದ್ದಾವೆ. ಇಲ್ಲಿ ಡ್ರಾಪ್ ಶೇಪು ಶುಗರ್ ಬೀಡ್ಸು, ಮತ್ತು ಇಲ್ಲೊಂದು 3mm ಬೀಡ್ಸ್ ಬಂದಿದೆ. ಇಲ್ಲಿ ಡ್ರಾಪ್ ಶೇಪ್ ಶುಗರ್ ಬೀಡ್ಸು, ಮತ್ತು ಇಲ್ಲಿ 3mm ಬೀಡ್ಸ್ ಅಲ್ಲೊಂದು. ಇಲ್ಲಿ ಡ್ರಾಪ್ ಶೇಪು, ಇಲ್ಲೊಂದು ಡ್ರಾಪ್ ಶೇಪು, 3mm ಡ್ರಾಪ್ ಶೇಪು 3mm. ನಾನು ಇದು ಇದೇ ಥರನೇ ಹಾಕ್ರಿ ಅಂತ ಹೇಳಲ್ಲ. ಇಲ್ಲಿ ಡ್ರಾಪ್ ಶೇಪು ಹಾಕೋ ಬದಲು ಬೇರೆ ಆದರೂ ಹಾಕ್ಬೋದು, ಇಲ್ಲ ಬೀಡ್ಸು. ಬಟ್ ಇದರಲ್ಲಿ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಮೆಜರ್ಮೆಂಟ್ ನೋಡಿರಿ. ಇಲ್ಲಿ ಎಡ್ಜಲ್ಲಿ ತೊಗೊಂಡಿರೋ ಮೆಜರ್ಮೆಂಟ್ ಈ ಡಿಸ್ಟೆನ್ಸ್ ಕರೆಕ್ಟಾಗಿರ್ಬೇಕು, ಮತ್ತು ಇದ್ರ ಮಧ್ಯೆ ಇರ್ತಕ್ಕಂಥ ಡಿಸ್ಟೆನ್ಸ್ ಕರೆಕ್ಟಾಗಿರ್ಬೇಕು ನೋಡಿರಿ. ಇಲ್ಲಿ ಸ್ವಲ್ಪ ಒಂದು 1/4 ಇಂಚ್ ವ್ಯತ್ಯಾಸ ಆಯ್ತು ಅಂತ ಹಿಂಗೆ ಕ್ರಾಸ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ಮೆಜರ್ಮೆಂಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಈ ಥರ ತುಂಬ ಈಸಿಯಾಗಿ ಹಾಕ್ಬೋದು. ಈ ಥರ ಮೆಜರ್ಮೆಂಟ್ ಮಾಡಿದ್ದೀನಿ. ಇದು ವರ್ಕ್ ಯಾವ ಥರ ಹಾಕೋದಂತ ತೋರಿಸ್ತೀನಿ. ಇದರಲ್ಲಿ 1 ಲೈನ್ ತೋರಿಸ್ತೀನಿ ಅಷ್ಟೇ. 1 ಲೈನ್ ತೋರಿಸಿದ್ರು ಅದೇ ಮೆಥಡ್, 2 ಲೈನ್ ತೋರಿಸಿದ್ರು ಅಷ್ಟೇ. ಅದಕ್ಕೆ ಸ್ವಲ್ಪ ವೀಡಿಯೋ ಲೆಂತ್ ಕಡಿಮೆ ಮಾಡೋಕ್ಕೋಸ್ಕರ 1 ಲೈನ್ ತೋರಿಸ್ತೀನಿ ನೋಡಿರಿ ಯಾವ ಥರ ಹಾಕೋದು ಅಂತ.